ಎಲ್ರಿಗೂ ನಮಸ್ಕಾರ. ಇವತ್ತು ರುಮಾಲಿ ರೋಟಿ ರೆಸ್ಟೋರೆಂಟ್‌ನಲ್ಲಿ ಸಿಗತ್ತಲ್ಲ, ಅದೇ ರೀತಿಯಾಗಿ ತುಂಬಾ ಸುಲಭ ವಿಧಾನದಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದಾದ್ರೂ ಒಂದು ಪನ್ನೀರ್‌ದು ಸೈಡ್ ಡಿಶ್ಶು ಅಥವಾ ಮಿಕ್ಸ್ ವೆಜಿಟಬಲ್ ಸಬ್ಜಿ ಯಾವುದಾದ್ರೂ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭವಾಗಿರುವಂಥ ಒಂದು ವಿಧಾನ. ಮೊದಲನೇದಾಗಿ ಒಂದು ಪಾತ್ರೆಗೆ 1 ಕಪ್‌ನಷ್ಟು ಗೋಧಿ ಹಿಟ್ಟು, ಅಷ್ಟೇ ಪ್ರಮಾಣದ ಮೈದಾ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಪೂರ್ತಿಯಾಗಿ ಮೈದಾ ಹಾಕ್ಕೋಬೋದು. ಆದರೆ ಪೂರ್ತಿಯಾಗಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೆ ಮಾಡೋಕ್ಕಾಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಣ್ಣೆ ಹಾಕಿದ್ದೀವಲ್ಲ, ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಮೃದುವಾಗಿ ಬರುತ್ತೆ ಆಮೇಲೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತಾದರೆ, ಇದು ರೂಮ್ ಟೆಂಪರೇಚರಲ್ಲಿ ಇರುವಂಥ ಹಾಲು ಚೆನ್ನಾಗಿ ಕಾಯಿಸಿ ಆರಿಸಿರೋ ಅಂಥದ್ದು. ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದಿ ಇದನ್ನು ಕಲಿಸ್ಕೋಬೇಕು. ಹಾಲು ಹಾಕಿರೋದ್ರಿಂದ ಮೃದುವಾಗಿ ಬರುತ್ತೆ. ಜೊತೆಗೆ ನಾವು ಕೂಡ ಒಂದು 4ರಿಂದ 5 ನಿಮಿಷ ನಾದಿ ಕಲಿಸ್ಕೋಬೇಕು. ಆಗ ಮೃದುವಾಗಿ ರುಮಾಲಿ ರೋಟಿ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೂರ್ತಿ ಹಾಲಲ್ಲೇ ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾದ್ಕೋಬೇಕು. ಹಾಗಾಗಿ ರುಮಾಲಿ ರೋಟಿ ಚೆನ್ನಾಗಿ ಬರಬೇಕು ಅಂತಂದರೆ ನಾದ್ಕೊಂಡು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈಗ ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಮೃದುವಾಗಿ ಹಿಟ್ಟು ಇರಬೇಕು. ಆಗ ನೀವು ರುಮಾಲಿ ರೋಟಿ ಮಾಡ್ತೀರಲ್ಲ, ಅದು ಅಷ್ಟೇ ಮೃದುವಾಗಿ ಬರುತ್ತೆ. ಈ ರೀತಿಯಾಗಿ ನಾದ್ಕೊಂಡು ಈಗ ಕೊನೆಯದಾಗಿ 1 ಸ್ಪೂನಷ್ಟು ಎಣ್ಣೆನ ಇದ್ರ ಮೇಲೆ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಅದನ್ನು ನಾದಿ ಸುಮಾರು 1 ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು. ಚೆನ್ನಾಗಿ ನೆಂದಷ್ಟು ಮೃದುವಾಗಿ ಬರುತ್ತೆ. ಹಾಗಾಗಿ ಕಲಸಿದ್ದಾದ್ಮೇಲೆ ಮುಚ್ಚಿ 1 ಗಂಟೆ ಇದನ್ನು ಬಿಟ್ಬಿಡೋಣ. ಈಗ ಒಂದು ಕಪ್ ತಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರಗಿಸ್ಕೋಬೇಕು. ಈ ಉಪ್ಪು ನೀರನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ನಾವು ಸ್ಟವ್ ಮೇಲೆ ಈ ರುಮಾಲಿ ರೋಟಿ ಮಾಡ್ಕೊಳ್ಳೋಕ್ಕೆ ಒಂದು ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ದೊಡ್ಡ ಬಾಣಲೆ ತಗೊಂಡಿದ್ದೀನಿ, ಅಲ್ಯೂಮಿನಿಯಂದು. ಅದನ್ನು ಈ ರೀತಿಯಾಗಿ ಮುಗುಚಿ ಹಾಕಿ ಫ್ಲೇಮ್ ಮೇಲೆ ಇಟ್ಕೋಬೇಕು. ಕರೆಕ್ಟಾಗಿ ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಇದ್ದರೆ ಅದ್ರ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಎಲ್ಲೂ ಅಳ್ಳಾಡದೇ ಇರೋ ಹಾಗೆ ಇಟ್ಕೋಬೇಕು. ಈಗ 1 ಗಂಟೆ ಆಗಿದೆ. ಮತ್ತೆ ಒಂದು 10 ಸೆಕೆಂಡು ಇದನ್ನು ನಾದ್ಕೋತಾ ಇದ್ದೀನಿ. ಆನಂತರ ಇದನ್ನು ನಾವು ಡಿವೈಡ್ ಮಾಡ್ಕೊಂಬಿಡೋಣ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಒಂದೇ ಥರನಾಗಿ ರೋಟಿ ಬರುತ್ತೆ. ಈಗ ಎಲ್ಲವನ್ನೂ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಒಣ ಹಿಟ್ಟಿನಲ್ಲಿ ಹೊರಳಿಸ್ಕೊಂಡು ಇದನ್ನು ನೀವು ಮಣೆ ಮೇಲೆ ಲಟ್ಸಕ್ಕಾಗಲ್ಲ, ಯಾಕೆಂದರೆ ತುಂಬ ಅಗಲವಾಗಿ ಬರುತ್ತೆ. ಹಾಗಾಗಿ ಸ್ಲ್ಯಾಬ್ ಮೇಲೆ ಚೆನ್ನಾಗಿ ಒರೆಸ್ಕೊಂಡು ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಮೈದಾ ಹಾಕಿರೋದ್ರಿಂದ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ನೀವು ಬರೀ ಗೋಧಿ ಹಿಟ್ಟು ಹಾಕಿದ್ರೆ ತುಂಬ ತೆಳ್ಳಗಾಗ್ತಾ ಆಗ್ತಾ ಅದು ಹರಿದೋಗುತ್ತೆ. ಹಾಗಾಗಿ ಪೂರ್ತಿಯಾಗಿ ಗೋಧಿ ಹಿಟ್ಟು ಹಾಕಿ ಮಾಡೋಕ್ಕೆ ಆಗಲ್ಲ. ನಾರ್ಮಲ್ ಆಗಿ ಚಪಾತಿ ಆಗಿಬಿಡುತ್ತೆ. ನೀವು ರುಮಾಲಿ ರೋಟಿ ಮಾಡಬೇಕು ಅಂತಂದರೆ ಮೈದಾನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳೇಬೇಕಾಗುತ್ತೆ. ಈಗ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಹೋಗಬೇಕು. ಒಂದು ಟ್ರಾನ್ಸ್ಪರೆಂಟ್ ಆಗಿ ಇದು ಆಗಬೇಕು. ಈ ರೀತಿ ಇಟ್ಕೊಂಡಾಗ ನಿಮ್ಮ ಕೈ ಬೆರಳುಗಳು ಕಾಣಿಸ್ಬೇಕು. ಆ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು. ಈಗ ಈ ಥರ ಮಾಡಿದಾಗ ಒಣ ಹಿಟ್ಟೆಲ್ಲ ಉದುರೋಗುತ್ತೆ. ಜೊತೆಗೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಕೂಡ ಆಗತ್ತೆ. ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಇದೆ. ಅಷ್ಟಾದರೆ ಸಾಕು. ಈ ರೀತಿಯಾಗಿ ಒಣ ಹಿಟ್ಟಿನೆಲ್ಲ ತೆಕ್ಕೊಂಬಿಡೋಣ. ಈಗ ನಾವು ಸ್ಟವ್ ಹತ್ತಿಸ್ಕೊಂಡು ನಾನು ಮೊದಲೇ ತೋರಿಸ್ದಾಗೆ ಬಾಣಲೆನ ಆ ರೀತಿಯಾಗಿ ಇಟ್ಕೋಬೇಕು. ಈಗ ಸ್ವಲ್ಪ ಗ್ಯಾಪ್ ಇರಲಿ, ಯಾಕೆಂತಂದರೆ ಅದು ಹೀಟ್ ಇರುತ್ತಲ್ಲ, ಅದು ಪೂರ್ತಿಯಾಗಿ ಹೋಗೋಕ್ಕೆ ಸ್ವಲ್ಪ ಗ್ಯಾಪ್ ಇದ್ದು ಅದ್ರ ಮೇಲೆ ಇಲ್ಲ ಕಬ್ಬಿಣದ್ದು ಇಲ್ಲ ಅಲ್ಯೂಮಿನಿಯಮ್ದು ಇಟ್ಕೋಬೇಕು. ಈ ರೀತಿಯಾಗಿ ಲಟ್ಟಣಿಗೆನಲ್ಲಿ ಈ ಥರ ರೋಟಿನ ತಗೊಂಡು ಅದ್ರ ಮೇಲೆ ಹಾಕ್ಕೊಳ್ಳೋದು. ಅದಕ್ಕೆ ಮುಂಚೆ ನಾವು ಉಪ್ಪಿನ ನೀರು ಮಾಡ್ಕೊಂಡಿದ್ವಲ್ಲ, ಅದನ್ನು ಬಾಣಲೆ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡಾಗ ಅದು ನಾನ್ ಸ್ಟಿಕ್ ಆಗುತ್ತೆ. ಒಂದೇ ಬಾರಿ ಹಾಕಬೇಕು, ಪದೇ ಪದೇ ಹಾಕೋ ಅವಶ್ಯಕತೆ ಇಲ್ಲ. ಈಗ ಲಟ್ಟಿಸ್ಕೊಂಡಿರೋ ರೋಟಿನ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಒಣ ಬಟ್ಟೆಯಿಂದ ಈ ಥರ ಮೆತ್ತಿಗೆ ಒತ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ.
ಒಂದು ಚಿಮಟದ ಸಹಾಯದಿಂದ ಇದನ್ನು ತಿರುಗಿಸಿ ಹಾಕೋತಾ ಇದ್ದೀನಿ. ಎಲ್ಲ ಬದಿಯಲ್ಲೂ ಈ ಥರ ಒತ್ಕೊಂಡು ಬೇಯಿಸ್ಕೋಬೇಕು. ಇದು 30ರಿಂದ 40 ಸೆಕೆಂಡಲ್ಲಿ ಬೆಂದ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಮೃದುವಾಗಿ ಇರಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಯಬೇಕು. ಈ ರೀತಿಯಾಗಿ ಮಡಿಸ್ಕೊಂಡು ತೆಕ್ಕೊಂಬಿಡೋದು. ಬಾಣಲೆ ತುಂಬ ಬಿಸಿಯಾಗಿ ಇರಬೇಕು. ಹಾಕಿದ ತಕ್ಷಣ ಅದು ಬೇಯಕ್ಕೆ ಶುರುವಾಗುತ್ತೆ. ತಿರುಗಿಸಿ ಹಾಕ್ಕೊಂಡು ತೆಕ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಮಡಿಸ್ಕೊಂಡು ಇಟ್ಕೊಳ್ಳೋವಂಥದ್ದು. ಈಗ ಮತ್ತೊಂದು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಲಟ್ಟಣಿಗೆ ಸಹಾಯದಿಂದ ರೋಟಿನ ಹಾಕ್ಕೊಂಡು ಒಂದು ಒಣ ಬಟ್ಟೆನಲ್ಲಿ ಈ ರೀತಿಯಾಗಿ ಒತ್ಕೊಂಡು ಮತ್ತೊಂದು ಬದಿಯಲ್ಲೂ ಅದೇ ರೀತಿ ಮಾಡಿ ತೆಕ್ಕೊಂಡ್ಬಿಡೋದು. ಜಾಸ್ತಿ ಅದನ್ನು ಕಲರ್ ಬರೋಕ್ಕೆ ಬಿಡಬಾರ್ದು. ಹುಷಾರಾಗಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಬಿಸಿಯಾಗಿ ಸರ್ವ್ ಮಾಡಿ. ಆರಿದ ಮೇಲೆ ಚೆನ್ನಾಗಿರಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಸೈಡ್ ಡಿಶ್ ಮಾಡಿಕೊಂಡು ಈ ಮೃದುವಾಗಿರೋ ಅಂಥ ಒಂದು ರುಮಾಲಿ ರೋಟಿನ ಮನೆಯಲ್ಲೇ ಮಾಡಿ ಸುಲಭನಾಗಿ ಮಾಡಿ ಸವಿಬೋದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.